ಆಶ್ಲೇಷ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಮಂತ್ರವನ್ನು ಹೇಳ್ಕೋಬೇಕು. ಯುಗಾಧಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂತಜಿತ್. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಪ್ರಭಾವ ಕಮ್ಮಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ಕರ್ಕಾಟಕ ರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ಈ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ನಿಮ್ಮ ಕೆಲಸದಲ್ಲಿ ಭಾರಿ ಅಭಿವೃದ್ಧಿ ಕಾಣಬಹುದು. ನೀವು ಹೊಸ ಆತ್ಮವಿಶ್ವಾಸಕ್ಕೆ ಅತ್ಯಂತ ಶಕ್ತಿಯುತವಾದ ಸಮಯ. ನಿಮ್ಮ ಗೌರವ ಹೆಚ್ಚುತ್ತೆ. ಸೂರ್ಯ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ವೃತ್ತಿಪರ ನಿಮ್ಮ ಸಾಮರ್ಥ್ಯ ಹೆಚ್ಚಾಗಿ ಹಿಂದಕ್ಕೆ ಸರಿಯದೆ ಹೊಸ ಐಡಿಯಾಸ್ಗಳನ್ನು ತುಂಬ ಧೈರ್ಯವಾಗಿ ಮಂಡಿಸಿ ನಿಮ್ಮ ಮಾತಿಗೆ ಬಾಸಿಂದ ಉತ್ತಮ ಮನ್ನಣೆಯನ್ನು ಪಡಿತೀರ. ಕೆಲಸದಲ್ಲಿ ನಿಮ್ಮ ಸ್ಕಿಲ್ಸ್ ಎಲ್ಲರ ಗಮನ ಸೆಳೆಯುತ್ತೆ. ನಿಮ್ಮ ನಾಯಕತ್ವದ ಗುಣವನ್ನು ತೋರಿಸಲು ಇದು ಸರಿಯಾದ ಸಂದರ್ಭ ಅಂತಲೇ ಹೇಳ್ಬೋದು. ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮ್ಮ ಮೈಂಡ್ ನಿಮ್ಮ ಹಿಂಟ್ ಕೊಡುತ್ತೆ. ನಿಮ್ಮ ಮೈಂಡಲ್ಲಿ ಒಂದು ಹಿಂಟ್ ಬರುತ್ತೆ, ಅದರಲ್ಲೇ ಅವಕಾಶಗಳು ಅಡಗಿರುತ್ತೆ. ಆದಷ್ಟು ಎಲ್ಲ ಕೆಲಸವನ್ನು ಮುಗಿಸಿ ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾಗಬಹುದು. ಇಲ್ಲಾಂದರೆ ನೀವು ಅಂದುಕೊಂಡಿರುವ ಮುಖ್ಯವಾದ ಕೆಲಸಗಳಿಗೆ ಗಮನ ವಹಿಸೋಕ್ಕೆ ಆಗದೇ ಇರೋ ಥರ ಆಗುತ್ತೆ. ಮಂಗಳವಾರದಂದು ಅಥವಾ ಬುಧವಾರ ಇಂಟರ್ವ್ಯೂ ಕೊಟ್ಟಿರೋರಿಗೆ ಬುಧವಾರದ ನಂತರ ಅದರ ಫಲಿತಾಂಶ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯದಲ್ಲಿ ಇಂಪ್ರೂವ್ಮೆಂಟ್ ನೋಡ್ತೀರಾ. ಜಾಬ್ ಹೊರತಾಗಿ ಸೈಡ್ ಕೆಲಸ ಮಾಡ್ತಾ ಇರ್ತೀರಲ್ವ, ಅದರಿಂದನೂ ಕೂಡ ನಿಮಗೆ ಆದಾಯ ಬರುತ್ತೆ. ಒಟ್ಟಾರೆ ಹಲವಾರು ಕಡೆಯಿಂದ ಆದಾಯ ಬರೋ ಸಾಧ್ಯತೆ ಇದೆ. ಹಳೆಯ ಬಾಕಿ ಇರುವ ದುಡ್ಡು ನಿಮ್ಮ ಕೈಗೆ ಬಂದು ಸೇರುತ್ತೆ. ಹೋದ ವಾರ ಅಂತೂ ವಾರದ ಆರಂಭದಲ್ಲೇ ಫುಲ್ ಖರ್ಚಿತ್ತು ನಿಮಗೆ. ಹೇಗೋ ಬೇಜಾರು ಪಟ್ರಿ, ಆದ್ರೂ ಹೇಗೋ ನಿಭಾಯಿಸ್ಕೊಂಡು ಹೋದ್ರಿ. ತಾಳ್ಮೆಯಿಂದ ಇದ್ಬಿಡ್ತೀರ ನೀವು. ಏನೇ ತೊಂದರೆ ಆದ್ರೂ ನಿಮಗೆ ಖರ್ಚು ಮಾಡಬೇಕು ಅಂತ ನಿಮಗೆ ಟೆಂಪ್ಟ್ ಆಗುತ್ತೆ. ಈ ವಾರದ ಆರಂಭದಲ್ಲಂತೂ ನೀವು ಫುಲ್ಲು ಬಡ್ಜೆಟ್ ಪ್ಲ್ಯಾನಿಂಗನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾದರೂ ಶಾಪಿಂಗು ಆ ಥರ ಮಾಡಬೇಕು ಅಂತ ಆಸೆ ಬರುತ್ತೆ, ಅವಾಯ್ಡ್ ಮಾಡ್ಕೊಳ್ಳಿ. ಮುಂದೆ ಏನಕ್ಕಾದರೂ ದುಡ್ಡು ಖರ್ಚಿಗೆ ಬೇಕಾಗಬಹುದು. ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂತೂ ಹೋಗಲೇಬೇಡಿ. ಎಷ್ಟು ಉಳಿತಾಯ ಆಗ್ತಾ ಇದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಯರ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಗಮನವಿಟ್ಟು ಓದ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ಹೇಳಬೇಕಾದ್ರೆ ಒಟ್ಟಾರೆ ಮೋಟಿವೇಟೆಡ್ ಆಗಿ ಇರ್ತೀರ. ಅಪ್ ಟು ಡೇಟ್ ರಿವೈಸ್ ಮಾಡ್ಕೊಳ್ಳಿ. ಎಂಡಿಂಗಲ್ಲಿ ಓದಕ್ಕೆ ಹೋಗಬೇಡಿ. ಅವತ್ತಿಂದ ಅವತ್ತು ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿ. ನಿಮಗೆ ಈಸಿ ಆಗುತ್ತೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಸಂಗಾತಿನೇ ನಿಮ್ಮ ದೊಡ್ಡ ಸಪೋರ್ಟು, ಕಂಫರ್ಟು ಮತ್ತು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಿಮ್ಮ ಗೈಡೆನ್ಸ್ ಮತ್ತು ಸಪೋರ್ಟನ್ನು ನಿಮ್ಮ ಕುಟುಂಬದ ಸದಸ್ಯರು ನಿರೀಕ್ಷಿಸಬಹುದು. ನಿಮ್ಮನ್ನು ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಮನೆಯವರು ಎಲ್ಲರೂ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಮನಸ್ಸಿನಲ್ಲಿ ತುಂಬಾ ನೋವಿಟ್ಕೊಂಡಿರ್ತೀರ, ತುಂಬ ಬೇಜಾರು ಪಡ್ತಾ ಇರ್ತೀರ. ಅದರಿಂದ ನಿಮಗೆ ತುಂಬ ಆಯಾಸನೂ ಅನಿಸುತ್ತೆ. ಮೈಂಡ್ ಒಂಥರ ಇದ್ದರೆ ಸುಸ್ತಾಗುತ್ತೆ. ಆದಷ್ಟು ರಿಲ್ಯಾಕ್ಸ್ ಆಗಿ ರೆಸ್ಟ್ ತಗೊಳ್ಳಿ. ಮೌನವಾಗಿ ಇರಿ. ನೀವು ಮೌನವಾಗೇ ಇರ್ತಾರಲ್ವ ಯಾರಾದರೂ ಒಬ್ಬರು. ನಿಮ್ಮ ಪಾಡಿಗೆ ನೀವು ಇದ್ರೇನೋ ಅಕ್ಕಪಕ್ಕದವ್ರಿರೋರು ನಿಮಗೆ ಸ್ವಲ್ಪ ಹಿಂಸೆ ಮಾಡ್ತಾರೆ. ಏನೋ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದು, ಅದು ಅವಶ್ಯಕತೆಯೇ ಇರಲ್ಲ ಅವ್ರಿಗೆ. ನಿಮ್ಮ ಬಗ್ಗೆ ಮಾತಾಡ್ಕೊತಾರೆ. ಒಟ್ಟಿನಲ್ಲಿ ಬೇಜಾರಾಗುತ್ತೆ ನಿಮ್ಗೆ. ಅದರಿಂದ ಯಾಕಪ್ಪ ನಾವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ, ಅವ್ರು ನಮ್ಮ ಬಗ್ಗೆ ಹಿಂದೆ ಮಾತಾಡ್ಕೊತಾರೆ ಅಂತ ನಿಮಗೆ ನೋವಾಗುತ್ತೆ. ಅದೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾರೂ ಇಲ್ಲ, ಅಕ್ಕಪಕ್ಕದವರೇ ಇರಲಿ ಇಲ್ಲ ಯಾರೇ ಇರಲಿ, ನೀವಾಯಿತು ನಿಮ್ಮ ಜೀವನ ಆಯಿತು ಅಂತ ಇರಿ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕು. ನಿಮ್ಮ ರೂಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸಣ್ಣ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಅನಿಸಿದ್ರೇನೋ ನೀವು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕೇರ್ ತಗೊಳ್ಳಿ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಟೈಮ್ಗೆ ಸರಿಯಾಗಿ ಊಟ ಮಾಡಿ. ಸಾಕಷ್ಟು ನೀರನ್ನು ಕುಡೀರಿ. ಪರಿಹಾರ ಬಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.